ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇತ್ತೀಚೆಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಸ್ನೇಹಿತರೆ. ಆ ಯುವ ನಿಧಿ ಯೋಜನೆಯ ನೋಟಿಫಿಕೇಶನ್ ಬಗ್ಗೆ ಬಹಳಷ್ಟು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಅದ. ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. 2022ರಲ್ಲಿ ಪಾಸ್ ಆಗಿದ್ದೀನಿ, ನಾನು ಅರ್ಜಿ ಸಲ್ಲಿಸ್ಬೋದೇನು? 2023ರಲ್ಲಿ ಈಗ ಪಾಸ್ ಆಗಿ ಒಂದು 3 ತಿಂಗಳೈತ್ರಿ, ನಾನು ಅರ್ಜಿ ಸಲ್ಲಿಸ್ಬೋದೇನ್ರಿ? ಈ ರೀತಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಯಾರು ಎಲಿಜಿಬಲ್ ಇರ್ತೀರಿ, ಯಾರು ಎಲಿಜಿಬಲ್ ಇರಂಗಿಲ್ಲ, ಆಮೇಲೆ ಈ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಅಕೌಂಟಿಗೆ ಯಾವಾಗ ದುಡ್ಡು ಬರ್ತಾವ, ಪ್ರತಿಯೊಂದರ ಬಗ್ಗೆ ಮಾಹಿತಿ ಈ ವಿಡಿಯೋದೊಳಗೆ ಇರ್ತದ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಮೊದಲನೇದಾಗಿ ಈ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಯಾರು ಎಲಿಜಿಬಲ್ ಇರ್ತೀರಿ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಫಸ್ಟ್ ಕಂಡೀಷನ್, 2022-23ನೇ ಸಾಲಿನಲ್ಲಿ ಈ ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು, ಫೈನಲ್ ಇಯರ್ ಓದಿರ್ಬೇಕ್ರಿ. ಡಿಪ್ಲೊಮಾ ಆಗಿರ್ಬೋದು, ಫೈನಲ್ ಇಯರ್ ಓದಿರ್ಬೇಕು. 2023ನೇ ಸಾಲಿನಲ್ಲಿ ಈ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಇದು ಎರಡನೇ ಕಂಡೀಷನ್. 2023ನೇ ಸಾಲಿನಲ್ಲಿ ಈ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿ 6 ತಿಂಗಳ ಆಗಿರಬೇಕು. ಅದೇ ರೀತಿ ಯಾವುದೇ ರೀತಿಯ ಸ್ನಾತಕೋತ್ತರ ಪದವಿಗೆ ಅಡ್ಮಿಷನ್ ತಗೊಂಡಿರಬಾರ್ದು. ಈ 3 ಕಂಡೀಷನ್ಗಳ ಯಾರು ಫುಲ್ಫಿಲ್ ಮಾಡಿರ್ತೀರಿ ಅವರು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತೀರಿ. ನೋಡ್ರಿ, 2023ರಲ್ಲಿ ಪಾಸ್ ಆಗಿ 6 ತಿಂಗಳಾದಂತ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದೆ. ನಾನು ಹೇಳ್ತೀನಿ ಸರ್, ನಾನು 2021ರಾಗ ಫೈನಲ್ ಇಯರ್ ಇದ್ದರಿ, ಅವಾಗ ಫೇಲ್ ಆಗಿ ನಾನು 2023ದಾಗ ಪಾಸ್ ಆಗಿನಿ, ಅರ್ಜಿ ಸಲ್ಲಿಸಬಹುದೇನೋ ಅಂತ ನಿಮಗೆ ಡೌಟ್ ಆಗ್ತದೆ. ಹಿಂಗೂ ಇರ್ತಾರೆ. ಯಾಕಂದ್ರೆ ಅವರು ಕಾಲೇಜ್ಗೆ ಏನೋ ಕರೆಕ್ಟ್ ಹೋಗ್ತಿರಲ್ಲ, ಅವ್ರದ್ದು ಆರ್ಥಿಕ ಸಮಸ್ಯೆ ಆಗೋದು, ಏನೇನೋ ಕಾರಣಗಳಿಂದ ಅವರು ಫೇಲ್ ಆಗಿ 2023ರಲ್ಲಿ ಪಾಸ್ ಆದ್ರ ಅಂತ ತಿಳ್ಕೊಟ್ರು. ಅಂಥವ್ರು ಅರ್ಜಿ ಸಲ್ಲಿಸಬಹುದೇನಂತ ಸಾಮಾನ್ಯವಾಗಿ ಪ್ರಶ್ನೆ ತಲೆಯೊಳಗೆ ಮೂಡಿ ಬರ್ತದೆ. ನೋಡ್ರಿ, ಅದಕ್ಕಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2022-23ರಲ್ಲಿ ಫೈನಲ್ ಇಯರ್ ಓದಿರ್ಬೇಕು ಅಂತ ಅದಕ್ಕಾಗಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. 2022-23ರಲ್ಲಿ ನೀವು ಫೈನಲ್ ಇಯರ್ ಓದಿರ್ಬೇಕು. ಫೈನಲ್ ಇಯರ್ ಓದಿ 2023ರಲ್ಲಿ ಪಾಸ್ಔಟ್ ಆಗಿರ್ಬೇಕು. ಈ ರೀತಿಯ ಕಂಡೀಷನ್ ಆದ್ರಿ. ನೀವು 2021ರಾಗ ಓದಿನಿ, ಇಲ್ಲ 2020ರಾಗ ನಾನು ಫೈನಲ್ ಇಯರ್ ಇದ್ದೆ, ಫೇಲ್ ಆಗಿಸಿಂದ 2023ದಾಗ ನಾನು ಎಕ್ಸಾಮ್ ಬರೆದು ಪಾಸ್ ಆಗಿನಿ ಅಂತಂದ್ರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ರಿ. ಇದಕ್ಕೆ ನೋಡ್ರಿ, ಈ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನವೆಂಬರ್ 2023ರಲ್ಲಿ ಇವಾಗ ಹೊಸದು ರೀಸೆಂಟ್ ಆಗಿ ಒಂದು ಬ್ಯಾಚ್ ಪಾಸ್ ಆಗಿರ್ತದೆ. ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು. ಈ ನವೆಂಬರ್ 2023ರಲ್ಲಿ ಇತ್ತೀಚೆಗೆ ಪಾಸ್ ಆಗಿರ್ತಾರೆ. ಇವರು ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದೇನು ಅಂತ ಕೇಳಿದ್ರೆ ಇವರು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇವರು 6 ತಿಂಗಳದೊಂದು ಏನು ಕಂಡೀಷನ್ ಅದಲ್ಲ, ಇವರು ಫುಲ್ಫಿಲ್ ಮಾಡಿರಂಗಿಲ್ಲ. ಅಂದ್ರೆ ನವೆಂಬರ್ 23ರಲ್ಲಿ ಪಾಸ್ ಆಗಿ 6 ತಿಂಗಳು ಇನ್ನೂ ಆಗಿಲ್ಲಲ್ಲ, ಹಾಗಾಗಿ ಇವರು ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. 2023ರಲ್ಲೇ ಪಾಸ್ ಆಗಿರ್ಬೇಕಂತ, ಆಮೇಲೆ ಪಾಸ್ ಆಗಿ 6 ತಿಂಗಳಾಗಿರ್ಬೇಕಂತ. ಬರೇ ಪಾಸ್ ಆಗೋದಲ್ರಿ, ಪಾಸ್ ಆಗಿ ಮತ್ತೆ 6 ಆಗಿರ್ಬೇಕಂತಂದ್ರೆ 180 ದಿನಗಳು ಆಗಿರ್ಬೇಕಂತ. ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತಾರಂತ ನೋಟಿಫಿಕೇಶನ್ ಒಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಇನ್ನೂ ಒಂದು ಬ್ಯಾಚ್ ಮೇ 2023ಕ್ಕೆ ಒಂದು ಬ್ಯಾಚ್ ಪಾಸ್ಔಟ್ ಆಗಿರ್ತೈತಿ, ಡಿಗ್ರಿ ಅಥವಾ ಡಿಪ್ಲೊಮಾದ. ಓಕೆ, ಇವ್ರು ಎಲಿಜಿಬಲ್ ಇರ್ತಾರೆ. ಯಾಕಂದ್ರೆ ಮೇ ಅಂತ ಅಂದಮೇಲೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಿಗೆ 6 ತಿಂಗಳು ಅವ್ರದ್ದು ಕಂಪ್ಲೀಟ್ ಆಗಿರ್ತದೆ, ಅವ್ರು ಎಲಿಜಿಬಲ್ ಆಗಿರ್ತಾರೆ. ಒಂದೇ ಒಂದು ಬ್ಯಾಚಿಗೆ ಮಾತ್ರ ಈ ಸ್ಕೀಮ್ ಎಲಿಜಿಬಲ್ ಆಗ್ತದೆ ನೋಡಿ ಸ್ನೇಹಿತರೆ. ಆದರೂ ಕೂಡ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ದಯಮಾಡಿ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊಡ್ರಿ, ಸಮಾಧಾನ ಲಾಸಿಂದ ಓದ್ಕೊಂಡ್ಗೆಸಿಂದ ನೀವು ಅರ್ಥ ಮಾಡ್ಕೊಡ್ರಿ. ನಾನು ಎಲಿಜಿಬಲ್ ಅದೀನೋ ಏನಿಲ್ಲ ಅಂತ ಹೇಳಿ. ಓಕೆನಾ, ಇರಲಿ. ನೆಕ್ಸ್ಟ್, ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಯಾರು ಎಲಿಜಿಬಲ್ ಇರಂಗಿಲ್ಲ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಇಲ್ಲಿ 4 ಪಾಯಿಂಟ್ಸ್ಗಳು ಕೊಟ್ಟಾರ, ಯಾರ್ಯಾರು ಎಲಿಜಿಬಲ್ ಇರಂಗಿಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ನೋಡೋಣ್ರಿ. ಮೊದಲನೇದು, ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರೆಸುವವರು. ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್, ಏನು ಸ್ನಾತಕೋತ್ತರ ಪದವಿ ಅಂತ ಹೇಳ್ತೀವಲ್ಲ, MA, MCom, MSc ಏನದಲ್ಲ, ಅಲ್ಲಿ ಅಡ್ಮಿಷನ್ ಮಾಡಿ, ಆ ಕೋರ್ಸಿಗೆ ಅಡ್ಮಿಷನ್ ಮಾಡಿ ಈಗಾಗಲೇ ಓದ್ತಾ ಇರೋರು ಇಲ್ಲ ಓದಿ ಪಾಸಾದವರು, ಅವರು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಎರಡನೇದು, ಅಪ್ರೆಂಟಿಸ್ಶಿಪ್ ವೇತನವನ್ನು ಪಡೆಯುತ್ತಿರುವವರು. ಈಗ IT ಆದವರು, ಡಿಪ್ಲೊಮಾದವರು, BE ದವರು ಯಾವುದೋ ಒಂದು ಕಂಪನಿಯೊಳಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಬರ್ತದೆ 1 ವರ್ಷದ. ಆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡ್ತಿದ್ರಿ ಅಂತ ತಿಳ್ಕೊಳ್ರಿ, ಅವರು ಕೂಡ
ಅರ್ಜಿ ಸಲ್ಲಿಸಕ್ಕೆ ಬರಂಗಿಲ್ರಿ. ಮೂರನೇದು, ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರುವವರು, ಅಂದ್ರೆ ಈಗ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ ಆಗಿರ್ಬೋದು, ಯಾವುದಾದ್ರೂ ಒಂದು ಉದ್ಯೋಗದೊಳಗಿದ್ರ ಅಂತ ತಿಳ್ಕೊಳ್ರಿ, ಅಂಥವ್ರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರಂಗಿಲ್ರಿ. ಈಗ ನೀವು ಮೇ 2023 ನೀವು ಡಿಗ್ರಿ ಪಾಸ್ ಮಾಡಿರಿ, ನೀವು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಯಾವುದಾದ್ರೂ ಒಂದು ಪ್ರೈವೇಟ್ ಜಾಬ್ ಒಳಗೆ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ರಿ, ನೀವು ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರಂಗಿಲ್ಲ. ಓಕೆ. 4ನೇ ಕಂಡೀಷನ್ ನೋಡ್ರಿ, ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಯಡಿ ಹಾಗೂ ಬ್ಯಾಂಕುಗಳಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಹೊಂದಿರುವವರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಈಗೇನಾದ್ರೂ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ರಿ, ಈಗ ನೀವೇ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರಿ, ಬ್ಯಾಂಕಿನಿಂದ ಸಾಲ ತೆಗೆದು ಬಿಸ್ನೆಸ್ ಏನಾದರೂ ಮಾಡ್ತಿದ್ರಿ ಅಂತಂದ್ರೆ ಅವರು ಕೂಡ ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರಂಗಿಲ್ಲ. ನಾನು ಇಲ್ಲಿ ಇನ್ನೂ ಒಂದು ಪಾಯಿಂಟ್ಸ್ ಗಮನ ಕೊಟ್ಟೆ, ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಹೊಂದಿರುವವರು ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇಲ್ಲ. ಓಕೆ, ನಾನು ಬ್ಯಾಂಕಲ್ಲಿ ಸಾಲ ಮಾಡಿಲ್ಲಪ್ಪ, ನಂದೇ ದುಡ್ಡು ತಗೊಂಡು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸೆಲ್ಫ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಅಂಥವ್ರು ಅರ್ಜಿ ಸಲ್ಲಿಸ್ಬೋದೇನ್ರಿ? ಈ ನೋಟಿಫಿಕೇಶನ್ ಪ್ರಕಾರ ನೋಡಿದ್ರೆ ಹೌದು, ಅರ್ಜಿ ಸಲ್ಲಿಸಬಹುದು. ಏನು ಹೇಳಿದಾರೆ ಇಲ್ಲಿ, ಬ್ಯಾಂಕ್ಗಳಲ್ಲಿ ಅಥವಾ ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆ ಅಡಿಯಲ್ಲಿ ಆ ಯೋಜನೆಯ ಅಡಿ ಲಾಭ ತಗೊಂಡು ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇಲ್ಲ ಅಂತ ಇಲ್ಲಿ ನೋಟಿಫಿಕೇಶನ್ದಾಗ ಕೊಟ್ರ. ಹಾಗಾದ್ರೆ ನಾನು ಮನ್ಯಾಗ ದುಡ್ಡು ಅದಾವ, ನಾ ಮನ್ಯಾಗ ದುಡ್ಡು ತಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸೆಲ್ಫ್ ಎಂಪ್ಲಾಯ್ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಅರ್ಜಿ ಸಲ್ಲಿಸಬಹುದಲ್ರಿ? ಇದ್ರ ಪ್ರಕಾರ ಅರ್ಜಿ ಸಲ್ಲಿಸಬಹುದು. ಇದಿಷ್ಟು ನೋಟಿಫಿಕೇಶನ್ ದಾ ಸ್ನೇಹಿತರೆ. ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ. ಐ ಥಿಂಕ್ ನೀವು ಈ ವಿಡಿಯೋ ನೋಡಿದ ಮೇಲೆ ಯಾರು ಈ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಅದಾರ, ಆಮೇಲೆ ಯಾರು ಈ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇಲ್ಲ ಅಂತ ನಿಮಗೆ ಗೊತ್ತಾಗಿರ್ಬಹುದು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇದ್ದವರು ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಅರ್ಜಿ ಸಲ್ಲಿಸಿದ ಮೇಲೆ ದುಡ್ಡು ಯಾವಾಗ ಹಾಕ್ತಾರ, ದುಡ್ಡು ಅವ್ರ ಅಕೌಂಟಿಗೆ ಯಾವಾಗ ಹಾಕ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿನೂ ಈ ಪೇಪರ್ ಅಡ್ವರ್ಟೈಸ್ಮೆಂಟ್, ಇವತ್ತಿಂದ ಪೇಪರ್ ವಿಜಯವಾಣಿ ಪೇಪರ್ ಯಾರು ನೋಡಿರಿ, ಅದರಲ್ಲಿ ಇದು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನು ಕೊಟ್ಟರು. ಅಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಏನು ಮಾಡ್ಯಾರ ಮೆನ್ಷನ್? 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡಿ 2023ರಲ್ಲಿ ತೇರ್ಗಡೆ ಹೊಂದಿರುವ ಪದವಿ ಡಿಪ್ಲೊಮಾ ಪೂರೈಸಿದವರು ಗರಿಷ್ಠ 2 ವರ್ಷದವರೆಗೆ ಅಥವಾ ಉದ್ಯೋಗ ಪಡೆದುಕೊಳ್ಳುವವರೆಗೆ ಯೋಜನೆಯ ಲಾಭ ಪಡೆಯಬಹುದು ಅಂತ ಕೇಳಿದ್ರೆ, ಹಾಗಾದ್ರೆ 2022ರಲ್ಲಿ ಪಾಸ್ ಆದವರು ಎಲ್ಲಿ ಬರ್ತಾರಪ್ಪ ಇದರಲ್ಲಿ? 2022-23ರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಓದಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡ್ರಿ. 2022-23ನೇ ವರ್ಷದಲ್ಲಿ ಪಾಸ್ ಆದವರು ಅಂತ ಮೆನ್ಷನ್ ಮಾಡಿಲ್ರಿ ಇಲ್ಲಿ. ಹಾಗಾಗಿ 2022-23ರಲ್ಲಿ ಫೈನಲ್ ಇಯರ್ ಡಿಗ್ರಿ ಅಥವಾ ಫೈನಲ್ ಇಯರ್ ಡಿಪ್ಲೊಮಾ ಓದಿ 2023ರಲ್ಲಿ ಪಾಸಾಗಿ 6 ತಿಂಗಳು ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರ್ತಾರೆ. ಇದು ಕ್ಲಿಯರ್, ಯಾರ ಮಾತನ್ನು ಕೇಳಬೇಡ್ರಿ. ನೆಕ್ಸ್ಟ್, ಡಿಸೆಂಬರ್ 26ನೇ ತಾರೀಕು ಯುವ ನಿಧಿ ಯೋಜನೆ ಪ್ರಾರಂಭವಾಗಿತ್ತು. ಇಲ್ಲಿ ತನಕ 2 ದಿನದಲ್ಲಿ 2200 ಅರ್ಜಿಗಳ ಸಲ್ಲಿಕೆ ಆಗಿದ್ದಾವೆ ಸ್ನೇಹಿತರೆ. ಇನ್ನು ಯಾರಾದರೂ 2023ರಲ್ಲಿ ಪಾಸಾಗಿ 6 ತಿಂಗಳಾಗಿರ್ತಕ್ಕಂಥ ಅಭ್ಯರ್ಥಿಗಳು ಇದ್ರಿ ಅಂದ್ರೆ ದಯಮಾಡಿ ಬೇಗ ಅರ್ಜಿ ಸಲ್ಲಿಸ್ರಿ. ಹಾಗೆಯೇ ಅರ್ಜಿ ಸಲ್ಲಿಸಿದ ಮೇಲೆ ಜನವರಿ 12ರಂದು ಅರ್ಜಿ ಸಲ್ಲಿಸಿದವರ ಅಕೌಂಟಿಗೆ ದುಡ್ಡು ಹಾಕಲಾಗ್ತದ ಅಂತ ಇಲ್ಲಿ ಪೇಪರ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಅವರ ಅಕೌಂಟಿಗೆ ದುಡ್ಡು ಹಾಕೋಕ್ಕಿಂತ ಮುಂಚೆ ಅರ್ಜಿಯನ್ನು ಪರಿಶೀಲನೆ ಮಾಡಲಾಗ್ತದ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಲಾಗ್ತದೆ, ಅಂದ್ರೆ ಡೇಟಾ ಯಾವಾಗ ಪಾಸ್ ಆಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಒನ್ ಟೈಮ್ ಮರುಪರಿಶೀಲನೆ ಮಾಡಿ ನಂತರ ಜನವರಿ 12ರಂದು ಈ ಯುವ ನಿಧಿ ಯೋಜನೆಗೆ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಅಕೌಂಟಿಗೆ ದುಡ್ಡನ್ನು ಹಾಕಲಾಗ್ತದ ಸ್ನೇಹಿತರೆ. ಇದಿಷ್ಟು ಈ ಯುವ ನಿಧಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.